ಆಕೆ ಧರ್ಮಸ್ಥಳದ ಯುವತಿ. ತನ್ನಿಚ್ಛೆಯಂತೆ ಏರೋನಾಟಿಕಲ್ ಇಂಜಿನಿಯರಿಂಗ್ನ ಮುಗಿಸಿದ್ಲು. ಡೆಲ್ಲಿನಲ್ಲಿ ಕೆಲಸ ಕೂಡ ಸಿಕ್ಕಿತ್ತು. ತಾನು ಓದಿದ ಪಂಜಾಬ್ನ ಕಾಲೇಜ್ಗೆ ಸ್ಟಡಿ ಸರ್ಟಿಫಿಕೇಟ್ ತರೋದಕ್ಕೆ ಅಂತ ಹೋದವಳು ಅಲ್ಲೇ ದುರಂತ ಅಂತ್ಯವನ್ನು ಕಂಡಿದ್ದಾಳೆ. ಆದರೆ ಪೋಷಕರು ಮಾತ್ರ ಇದೊಂದು ಕೊಲೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಏನಾಗಿದೆ ಡೆವಲಪ್ಮೆಂಟ್ಸ್ ನೋಡೋಣ ಬನ್ನಿ. ಪಂಜಾಬ್ನಲ್ಲಿ ಕನ್ನಡದ ಯುವತಿ ನಿಗೂಢ ಸಾವು. ಧರ್ಮಸ್ಥಳ ಮೂಲದ ಆಕಾಂಕ್ಷ ದುರ್ಮರಣ. ಕಾಲೇಜು ಸರ್ಟಿಫಿಕೇಟ್ ತರಲು ಹೋಗಿದ್ದಾಗ ದುರಂತ. ಕೊಲೆ ಶಂಕೆ ವ್ಯಕ್ತಪಡಿಸಿದ ಆಕಾಂಕ್ಷ ಪೋಷಕರು. ಈ ಫೋಟೋದಲ್ಲಿರುವ ಯುವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಸಮೀಪದ ಬೋಳಿಯೂರು ನಿವಾಸಿ ಆಕಾಂಕ್ಷ ಎಸ್ ನಾರಾಯಣ್. ಬೋಳಿಯೂರು ನಿವಾಸಿ ಸುರೇಂದ್ರ ಹಾಗೂ ಸಿಂಧೂ ದೇವಿ ದಂಪತಿಯ ಪುತ್ರಿ. 22 ವರ್ಷದ ಆಕಾಂಕ್ಷ ಏರೋನಾಟಿಕಲ್ ಇಂಜಿನಿಯರಿಂಗ್ ಮುಗಿಸಿ ದೆಹಲಿಯ ಸ್ಪೈಸ್ ಜೆಟ್ ಏರೋಸ್ಪೇಸ್ನಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ಲು. ಹೆಚ್ಚಿನ ತರಬೇತಿಗಾಗಿ ಜರ್ಮನ್ಗೆ ತೆರಳಲು ತಾನು ಓದಿದ ಕಾಲೇಜಿನಿಂದ ಸರ್ಟಿಫಿಕೇಟ್ ತರಲು ಹೋಗಿದ್ದಾಗ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ಪಂಜಾಬ್ನ LCU ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದ ಆಕಾಂಕ್ಷ ಕಳೆದ 6 ತಿಂಗಳಿನಿಂದ ದೆಹಲಿಯಲ್ಲಿ ಎಂಜಿನಿಯರ್ ಆಗಿದ್ಲು. ಜರ್ಮನ್ಗೆ ತೆರಳಲು ತಯಾರಿ ನಡೆಸಿದ್ದ ಆಕಾಂಕ್ಷ ಕೆಲ ಶೈಕ್ಷಣಿಕ ದಾಖಲೆಗಳನ್ನು ತರಲು ಕಳೆದ ಶುಕ್ರವಾರ ಸಂಜೆ ದೆಹಲಿಯಿಂದ ಅಮೃತಸರಕ್ಕೆ ತೆರಳಿ ಅಲ್ಲಿ ಸ್ನೇಹಿತೆಯ ರೂಮ್ನಲ್ಲಿದ್ಲು. ಬಳಿಕ ಶನಿವಾರ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಕೇರಳ ಮೂಲದ ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಪಾಗ್ವಾಡ್ ಕಾಲೇಜಿಗೆ ತೆರಳಿದ್ಲು. ಅಂದೇ ಸುಮಾರು 11 ಗಂಟೆ ಹೊತ್ತಿಗೆ ಪೋಷಕರು ಮಗಳಿಗೆ ಕರೆ ಮಾಡಿದ್ರು. ಆದರೆ ಆಕಾಂಕ್ಷ ರಿಸೀವ್ ಮಾಡಿರಲಿಲ್ಲ. ಬದಲಿಗೆ ನಾನು ಕಾಲೇಜಿನಲ್ಲಿರೋದಾಗಿ ಮೆಸೇಜ್ ಮಾಡಿದ್ದಾಳೆ. ಆದರೆ ಇದಾದ 2 ಗಂಟೆ ಸುಮಾರಿಗೆ ಮತ್ತೆ ಪೋಷಕರು ಕರೆ ಮಾಡಿದಾಗ ಆಕೆ ಕರೆ ಸ್ವೀಕರಿಸಿಲ್ಲ, ಮೆಸೇಜ್ ಕೂಡ ಮಾಡಿಲ್ಲ. ಆತಂಕದಲ್ಲೇ ಇದ್ದ ಪೋಷಕರಿಗೆ ಸಂಜೆ 4 ಗಂಟೆ ಸುಮಾರಿಗೆ ಪಂಜಾಬ್ನ ಜಲಂಧರ್ ಠಾಣಾ ಪೊಲೀಸರ ಕರೆ ಬಂದಿತ್ತು. ನಿಮ್ಮ ಮಗಳು ಕಾಲೇಜಿನ 4ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ, ತಕ್ಷಣ ಹೊರಟು ಬನ್ನಿ ಅಂತ ಹೇಳಿದ್ದಾರೆ. ಇದರಿಂದ ಗಾಬರಿಗೊಂಡ ಪೋಷಕರು ಪಂಜಾಬ್ನತ್ತ ತೆರಳಿದ್ದಾರೆ. ಕೆಲವರು ಹೇಳ್ತಿದ್ದಾರೆ ಆತ್ಮಹತ್ಯೆ ಅಂತೇಳಿ, ಅಂಥದ್ದೇನಾದ್ರೂ ನಡೆಯುವುದು? ಇಲ್ಲ, ಯಾರು ಮಾತಾಡಿಲ್ಲ. ಸತ್ಯ ಅಲ್ಲಿಗೆ ಬುದ್ಧಿ ಆದ್ರೆ ಏನು ದುರ್ಬುದ್ಧಿ ಏನೂ ಇಲ್ಲ. ಅದು ಒಳ್ಳೆ ರೀತಿನೇ ನಡ್ತದಿತ್ತು. ನಮ್ಮ ಮಗಳು ಏನಾಗಿರೋದು ಅಂತ ನನಗೆ ಗೊತ್ತಿಲ್ಲ. ಕೊಲೆನೇ ಕಾರಣ. ಇಲ್ಲದ ಅವಳು ಸ್ವಯಂ ಸುಸುಡು ಮಾಡುವುದಿಲ್ಲ. ಸತ್ಯ ಬಂದಿಲ್ಲ ಅದು ಸ್ವಾಮಿ, ಸತ್ಯ. ಪಂಜಾಬ್ನ ಕಾಲೇಜ್ ಸರ್ಟಿಫಿಕೇಟ್ ಕಳಿಸಲು ಆಗಲ್ಲ ಎಂದಿದ್ದಕ್ಕೆ ಖುದ್ದಾಗಿ ತರಲು ಆಕಾಂಕ್ಷ ಹೋಗಿದ್ಲು. ಕಾಲೇಜಿಗೆ ಹೋಗುವವರೆಗೂ ಸಂಪರ್ಕದಲ್ಲಿದ್ದ ಆಕೆಗೆ ಬಳಿಕ ಏನಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಕಾಲೇಜಿನವರೇ ಏನಾದರೂ ಮಾಡಿರೋ ಸಾಧ್ಯತೆ ಇದೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಮ್ಮ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳುವವಳಲ್ಲ, ಇದೊಂದು ಕೊಲೆ. ಕಾಲೇಜಿನ ಕಟ್ಟಡದಿಂದಲೇ ಕೆಳಗೆ ಬಿದ್ದಿದ್ದಾಳೆ ಅಂದ್ರೆ ಕಾಲೇಜಿನವರ ಕೈವಾಡ ಇದೆ ಅಂತ ಕುಟುಂಬಸ್ಥರು ಶಂಕೆ ವ್ಯಕ್ತಪಡಿಸಿದ್ದಾರೆ. 11 ಗಂಟೆಗೆ ಸರ್ಟಿಫಿಕೇಟ್ ತೆಗಿಲಿಕ್ಕೆ ಪ್ರಿನ್ಸಿಪಾಲ್ನ ಆಫೀಸಿಗೆ ಹೋಗಿದೆ ಅಂತ ಬಂತು. ಅಲ್ಲಿಂದ ಮತ್ತೆ ಅವಳ ಅಮ್ಮ ಫೋನ್ ಮಾಡಿದ್ರು. 11 ಗಂಟೆ ಅದರೊಳಗೆ ಹೋದ್ಮೇಲೆ ಫೋನ್ ರಿಸೀವ್ ಮಾಡ್ತಾಯಿದ್ರು. ಏನಾಗಿದೆ ಅಂತ ಅಲ್ಲಿಂದ ಫೋನೇ ರಿಸೀವ್ ಮಾಡಿದ್ರು. ಸಂಜೆ ಹೊತ್ತಿಗೆ ನಿಮಗೆ ಮಾಹಿತಿ ಇಲ್ಲ? ಸಂಜೆ ಹೊತ್ತಿಗೆ ನಮಗೆ 5 ಗಂಟೆಗೆ ಮಾಹಿತಿ. ಅಂದರೆ ಏನು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಬಂತು? ಅವಳು ಸುಸೈಡ್ ಮಾಡುವಂಥ ವ್ಯಕ್ತಿ ಅಲ್ಲ. ಅವಳಿಗೆ ಜೀವನದಲ್ಲಿ ಮುಂದೆ ಹೋಗಬೇಕು, ಕಲಿಬೇಕು, ನಾನೊಂದು ಹುದ್ದೆಯಲ್ಲಿ ಇರಬೇಕು, ನನ್ನ ಅಪ್ಪ ನಮ್ಮವರನ್ನು ಒಳ್ಳೆ ಮಾಡಿ ನೋಡಿಕೊಳ್ಬೇಕು. ಸದ್ಯ ಮಗಳ ಸಾವಿನ ಸುದ್ದಿ ತಿಳಿದ ಹೆತ್ತವರು ಧರ್ಮಸ್ಥಳದಿಂದ ಪಂಜಾಬ್ನತ್ತ ತೆರಳಿದ್ದಾರೆ. ಒಟ್ಟಾರೆ ತನ್ನ ಇಚ್ಛೆಯಂತೆ ಅಂತರಿಕ್ಷಯಾನ ಇಂಜಿನಿಯರಿಂಗ್ ಮುಗಿಸಿದ್ದ ಆಕಾಂಕ್ಷಳ ದುರಂತ ಅಂತ್ಯವಾಗಿದೆ. ಇತ್ತ ಪೊಲೀಸರ ತನಿಖೆಯಿಂದಷ್ಟೇ ಆಕಾಂಕ್ಷ ಸಾವಿನ ಸತ್ಯಾಸತ್ಯತೆ ತಿಳಿಯಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.